ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತ ಚಿತ್ರವನ್ನ ಹೇಗೆ ಔಟ್ಲೈನ್ ಹಾಕೋದು, ಪೇಂಟ್ ಮಾಡೋದು ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಕೆಲವೊಂದು ಲೈನ್ಸ್ ಹಾಕಿ ಎಕ್ಸ್ಪ್ಲೈನ್ ಮಾಡೋಕೆ ಪ್ರಯತ್ನ ಪಡ್ತೀನಿ. ನೀವು ನೋಡ್ಬೋದು, ಇಲ್ಲಿ ನಾನು ಪೇಪರ್ನ ಕರೆಕ್ಟಾಗಿ 2 ಭಾಗ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಚಿತ್ರ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ಹಿಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ. ನಾನಿಲ್ಲಿ ಕಿರೀಟದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಸೊ ನಿಮಗೆ ಈಸಿ ಆಗಲಿ ಅಂತ. ಈ ಲೈನ್ಸ್ ಎಲ್ಲ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಜಸ್ಟ್ ಮಾರ್ಕಿಂಗಿಗೋಸ್ಕರ. ಅದು ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಕಿರೀಟ ಎಲ್ಲಿ ಬರುತ್ತೆ, ಮುಖ ಎಲ್ಲಿ ಬರುತ್ತೆ, ಮತ್ತು ಮುಖದ ಆ್ಯಂಗಲ್ ಹೇಗಿರುತ್ತೆ ಅದೆಲ್ಲ ಪಾಯಿಂಟ್ಔಟ್ ಮಾಡಲಿಕ್ಕೆ ಲೈನ್ಸನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಲೈನ್ಸ್ ಹಾಕ್ದೇ ಕೂಡ ಔಟ್ಲೈನ್ ಡ್ರಾ ಮಾಡ್ಬೋದು, ಬಟ್ ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ಲೈನ್ಸನ್ನ ಹಾಕಿದ್ದೀನಿ. ಇಲ್ಲಿ ಕಿರೀಟ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮುಖ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮುಖ ಎಲ್ಲಿಗೆ ಎಂಡ್ ಆಗುತ್ತೆ, ಮತ್ತು ಬಾಡಿ ಪಾರ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಹ್ಯಾಂಡ್ ಎಲ್ಲಿಗೆ ಎಂಡ್ ಆಗುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಪಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಮುಖದ ಆ್ಯಂಗಲ್ ಹೇಗೆ ಬರುತ್ತೆ ಅಂತ. ಅಲ್ಲಿ ಮುಖ ಅನ್ನುವಂಥದ್ದು ಸ್ಟ್ರೈಟ್ ಆಗಿಲ್ಲ, ಸ್ವಲ್ಪ ಬೆಂಡಾಗಿ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಬೇಸಿಕ್ ಲೈನ್ಸ್. ಇದು ನಿಮ್ಮ ಡ್ರಾಯಿಂಗಿಗೆ ಸಪೋರ್ಟಿಂಗ್ ಲೈನ್ಸ್ ಆಗಿ ಕೆಲಸ ಮಾಡುತ್ತೆ. ಮಾರ್ಕಿಂಗ್ ಆಯಿತು. ಮಾರ್ಕಿಂಗ್ ಆದ್ಮೇಲೆ ಔಟ್ಲೈನ್ನ ಡ್ರಾ ಮಾಡೋಣ. ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡೋದು ಕಷ್ಟ ಏನಲ್ಲ, ಬಟ್ ನಿಮ್ಮ ಅಬ್ಸರ್ವೇಷನ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಆಬ್ಜೆಕ್ಟನ್ನು ಬಿಡಿಸ್ತಾ ಇದ್ದೀರಾ ಅಂದರೆ ಅದನ್ನು ಫಸ್ಟ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಸಲ ಅಲ್ಲ, 10-20 ಸಲ ಅಬ್ಸರ್ವ್ ಮಾಡಿ, ಡೀಪಾಗಿ ಅಬ್ಸರ್ವ್ ಮಾಡಿ. ಯಾವ ಪಾರ್ಟ್ ಎಲ್ಲೆಲ್ಲಿ ಬರುತ್ತೆ, ಯಾವುದ್ರ ಮೇಲೆ ಯಾವುದ್ರ ಕೆಳಗೆ ಏನೇನು ಬರುತ್ತೆ, ಎಲ್ಲಿ ಡಾರ್ಕ್ ಆಗಿದೆ ಏರಿಯಾ, ಎಲ್ಲಿ ಲೈಟರ್ ಏರಿಯಾಸ್ ಇದೆ, ಅದೆಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಔಟ್ಲೈನ್ ಸ್ಟಾರ್ಟ್ ಮಾಡಿ. ಚಿತ್ರವನ್ನು ಆದಷ್ಟು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಎಷ್ಟೇ ಕಾಂಪ್ಲಿಕೇಟ್ ಆಗಿರಲಿ ಆ ಚಿತ್ರ, ಅದನ್ನು ಈ ಥರ ಲೈನ್ಸ್ ಹಾಕಿ ಆಗಿರ್ಬೋದು, ಅಥವಾ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಅದನ್ನ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದಾಗೆ ಪೇಪರ್ನ 2 ಪಾರ್ಟಿಷನ್ ಆಗಿ ಮಾಡಿಕೊಂಡ್ರೆ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿ ಬರುತ್ತೆ, ಎಷ್ಟೆಷ್ಟು ಗ್ಯಾಪ್ ಬಿಡಬೇಕಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ ನೀಟಾಗಿ. ಸೊ ಇಲ್ಲಿ ನೋಡೋದಾದರೆ ಮಿಡಲ್ ಲೈನಿಂದ ಹಾರ ಏನಿದೆ, ಹಾರಕ್ಕೆ ಎಷ್ಟು ಗ್ಯಾಪ್ ಇದೆ, ಶೋಲ್ಡ್ರ್ ಎಂಡಿಗೆ ಎಷ್ಟು ಗ್ಯಾಪ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಲೈನ್ಸನ್ನು ಹಾಕ್ಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಡ್ರಾ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಜಾಸ್ತಿ ಟೈಮ್ ಹೋಗಲ್ಲ ಔಟ್ಲೈನ್ಸಲ್ಲಿ. ಬಟ್ ಫ್ರೀ ಹ್ಯಾಂಡ್ ಔಟ್ಲೈನ್ ಡ್ರಾ ಮಾಡಬೇಕಾದ್ರೆ ಅಬ್ಸರ್ವೇಷನ್ ಮುಖ್ಯ ಆಗಿರುತ್ತೆ. ಎಷ್ಟು ಅಬ್ಸರ್ವ್ ಮಾಡ್ತಿರೋ ಅಷ್ಟು ಬೆಟ್ರಾಗಿ ಬರುತ್ತೆ. ಓಕೆ, ಇಲ್ಲಿ ಒಂದು ಕಡೆದಾಗಿದೆ, ಇನ್ನೊಂದು ಕಡೆದು ಹೇಗೆ ಮಾಡಬೇಕು ಅಂತ. ಇನ್ನೊಂದು ಕಡೆದು ಸಿಂಪಲ್, ಅದೇ ಮಿಡಲ್ ಲೈನ್ನ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ.
ಮಧ್ಯದಲ್ಲಿ ಒಂದು ದನ ಕೂಡ ಇದೆ. ಆ ದನದ ಮುಖ ಎಲ್ಲಿ ಸ್ಟಾರ್ಟ್ ಆಗಿ ಹೇಗೆ ಎಂಡ್ ಆಗುತ್ತೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಕೃಷ್ಣನ ಬಲಗಾಲು ಕೃಷ್ಣನ ಎಡಗಡೆ ದೇಹದ ಎಂಡಿಗೆ ಸ್ಟಾರ್ಟ್ ಆಗುತ್ತೆ. ಲೈನ್ಸ್ ನೋಡಿ, ಫೋಲ್ಡಿಂಗ್ಸು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಔಟ್ಲೈನ್ ಮುಗಿದಿದೆ. ಪೇಂಟಿಂಗನ್ನು ಇದೇ ವಿಡಿಯೋದಲ್ಲಿ ತೋರಿಸ್ಬೇಕಂದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೇಂಟಿಂಗನ್ನು ಪಾರ್ಟ್ 2 ಮಾಡ್ತೀನಿ, ಅದರಲ್ಲಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಪೇಂಟಿಂಗ್.